ಯುವಕರಲ್ಲಿ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ, ಧರ್ಮದ ಹೆಸರಿನ ಅಫೀಮನ್ನು ಅವರ ತಲೆಗೆ ತುಂಬಲಾಗ್ತಾ ಇದೆ. ಹೀಗಾಗಿ ನಿಜವಾಗ್ಲೂ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅದು ತೋರ್ಪಡಿಕೆಗೆ ಮಾತ್ರ ಸಮಾಜ ಸೇವೆ, ಆದರೆ ಅಸಲಿಗೆ ಮಾಡ್ತಾ ಇರೋದು ಧರ್ಮಗಳ ನಡುವೆ ದ್ವೇಷ ಹುಟ್ಟಾಕೋ ಪ್ರಯತ್ನ. ಇದನ್ನು ಪತ್ತೆ ಹಚ್ಚೋದು ಹೇಗೆ? ತೋರ್ಸೋಕ್ಕೆ ಅದು ಆಗ್ತಾ ಇದೆ ಅಂತ ಆಯಿತು. ಇದು ಮಿಕ್ಕಿದ್ದು ಈ ಧರ್ಮದ ನಡುವೆ ಇರುವಂಥದ್ದು ಎಲ್ಲಿ ಮಾಹಿತಿ ಎಲ್ಲಿಂದ ಬಂತು? ಇಷ್ಟು ವರ್ಷದಲ್ಲಿ ಎಂದೂ ಕೂಡ ಈ ವಿರುದ್ಧ ಮಾಡಿದ್ದೇ ಪ್ರೂಫ್ ಇಲ್ಲ. ಕರ್ನಾಟಕದಲ್ಲಂತೂ ನಾನು ಕೇಳಿಲ್ಲ. ಇದ್ದರೆ ಮಾಹಿತಿ ಇದ್ದರೆ ಮಾಡಬಹುದು ಅನ್ನೋ ಮಾಹಿತಿ ಇದ್ದರೆ ಆ ಮಾಹಿತಿಯನ್ನು ನಾವು ಕಾನೂನಿನಲ್ಲಿ ಒಪ್ಕೊಳ್ಳೋಕ್ಕೆ ಸಾಧ್ಯವಿದ್ದರೆ ಮಾತ್ರ ಅದನ್ನು ಬಳಸ್ಬೋದು. ಅದು ಕೂಡ ಪರ್ಮನೆಂಟಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ವಿಚಾರ. ಆ ಪರ್ಟಿಕ್ಯುಲರ್ ಕಾರ್ಯಕ್ರಮವನ್ನು ಅವರು ಮಾಡ್ಬೋದು, ಬ್ಯಾನ್ ಮಾಡ್ಬೋದು. ಈ ಸಂದರ್ಭದಲ್ಲಿ ನನ್ನ ಇವತ್ತಿನ ಸಂದರ್ಭದಲ್ಲಿ ಅಂಥ ಘಟನೆಗಳು ಆಗಿಲ್ಲ. ಆದ್ದರಿಂದ ಬ್ಯಾನೆಲ್ಲ ರಿಸ್ಟ್ರಿಕ್ಟ್ ಮಾಡೋದು ಕೂಡ ಸರಿಯಲ್ಲ ಅನ್ನೋದು ನನ್ನ ವಿಚಾರ.